ನಿಮ್ಮ ಭಟ್ಕಳ ಮಂಗಳೂರಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತದೆ. ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಾರೆ. ಲಿವರಿಗೆಲ್ಲ ಪ್ರಾಬ್ಲಮ್, ಅದು ಪ್ರಾಬ್ಲಮ್. ಸ್ನೇಹಿತರೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ನಮ್ಮ ಗರ್ಜೆ. ಸ್ನೇಹಿತರೆ ನಮಸ್ಕಾರ. ನಾವಿತ್ತು ಉಡುಪಿಯ ಪೇತ್ರಿಯಲ್ಲಿದ್ದೀವಿ. ಇಲ್ಲಿ ಒಬ್ಬರು ಕಬ್ಬಿನ ಹಾಲನ್ನು ಮಾಡ್ತಾಯಿದ್ರು. ಹಾಗೆ ಇವ್ರನ್ನ ಮಾತಾಡ್ಸಿ ಹೋಗೋಣ ಅಂತ ಬಂದ್ವಿ. ಇವರು ತರತರದ ಕಬ್ಬಿನ ಹಾಲುಗಳನ್ನ ಮಾಡ್ತಾರಂತೆ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು ಎಂತ ಬಂದು? ರಾಜೇಂದ್ರ ಆಚಾರ್ಯ. ಮಸಾಲ ಜ್ಯೂಸ್ ಅಂದ್ರೆ ಇದರಲ್ಲಿ 6 ಬಗೆ ಉಂಟು. 6 ಬಗೆ ಉಂಟಲ್ಲ? ಕಾಳುಮೆಣಸು, ಲವಂಗ, ಯಾಲಕ್ಕಿ, ಜೀರಿಗೆ, ನೆಲ್ಲಿಕಾಯಿ, ಶುಂಠಿ ವಿತ್ ಲಿಂಬೆ ಸೇರಿದ್ರೆ 7 ಬಗೆ ಐಟಮ್. 7 ಬಗೆ ತರದ ಮನೆಯಲ್ಲಿ ಸ್ವಂತ ತಯಾರಿ ಮಾಡಿ ನಮ್ಮ ಜನರಿಗೋಸ್ಕರ ನಾವು ಕೊಡುದು ಅಲ್ಲ. ಆರೋಗ್ಯಕರವಾದಂತ ಕಬ್ಬಿನ ಹಾಲು. ಮತ್ತೊಂದು ಕೆಲವರು ನೆಲ್ಲಿಕಾಯಿ ಕೇಳ್ತಾರೆ ಅಲ್ಲ, ನೆಲ್ಲಿಕಾಯಿ ಜ್ಯೂಸ್, ನೆಲ್ಲಿಕಾಯಿ ಇದಕ್ಕೆ ಅಲ್ವಾ? ಇದಕ್ಕೆ ಹಾಗಾಗಿ ಇದರಲ್ಲಿ ಬಂದಿದ್ದಾರೆಲ್ಲ ಅವರಿಗೂ ಸಹ ನೆಲ್ಲಿಕಾಯಿ ಬೇಕು. ಮಾಮೂಲಿ ಪ್ರತಿಯೊಬ್ಬರು ಕೂಡ ನೆಲ್ಲಿಕಾಯಿನೇ ಜಾಸ್ತಿ ಕೇಳ್ತಾರೆ, ಯಾಕಂದ್ರೆ ಅದು ತುಂಬಾ ಆರೋಗ್ಯಕರವಾದಂತ. ವಾರಕ್ಕೆ ಅಂತ ಹೇಳಿದ್ರೆ ನನಗೆ 3 ಕೆಜಿ, 3.5 ಕೆಜಿ, 4 ಕೆಜಿ ನೆಲ್ಲಿಕಾಯಿ ಬೇಕು ಅಲ್ವಾ? ಮತ್ತೆ ಇದು ಮಸಾಲ ಮಾಡೋದು 15 ದಿವಸಕ್ಕೊಮ್ಮೆ ಮಸಾಲ ಮಾಡಿ ಎಲ್ಲರೂ ತುಂಬಾ ಉಡುಪಿ, ನಿಮ್ಮ ಭಟ್ಕಳ, ಮಂಗಳೂರಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾರೆ. ಅಂದ್ರೆ ಹೆಬ್ರಿ ಕಡೆ ಹೋಗುವವರು ಸಾಮಾನ್ಯವಾಗಿ ಇಲ್ಲಿ ಬಂದೇ ಹೋಗ್ತಾರೆ. ಯುಪಿ ಅವರ ಹತ್ರ ಯಾರು ಕುಡಿಯುವುದಿಲ್ಲ. ಕರೆಕ್ಟ್. ಅವರಂದ್ರೆ ನೀರ್ ಹಾಕಿ, ಎಸೆನ್ಸ್ ಹಾಕಿ, ಎಲ್ಲ ಇಂತ ಸಾಕ್ರಿನೆಲ್ಲ ಹಾಕಿ. ಹೌದೌದೌದು, ಟೇಸ್ಟಿಗಂತ ಸಾಕ್ರಿನ್ ಹಾಕ್ತಾರೆ ಕೆಲವರು. ನಮ್ದು ಏನಿದ್ರು ಕೌಚಿ ಉಂಟು ಅಲ್ವಾ? ಎಲ್ಲದನ್ನು ಕೌಚಿ ಅಂದ್ರೆ ನೀರು ಹಾಕುದಿಲ್ಲ, ಬೇಕಾದಷ್ಟು ಹಾಗೆ. ಮತ್ತೆ ಸಿಗರೇಟ್ ಎಳೆಯುವವರಿಗೆ ಪೈನಾಪಲ್. ಈಗ ಸ್ವಲ್ಪ ಕಾಸ್ಟ್ಲಿ ರೇಟ್ ಅಲ್ವಾ? ವರ್ಕೌಟ್ ಆಗುದಿಲ್ಲ. ಕರೆಕ್ಟ್. ಹಾಗೆ ನೋಡುವ, ನಮಗೆ 2 ಗ್ಲಾಸ್ ಕೊಡಿ ಇವಾಗ. ಈಗ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ದು ಅಂಗಡಿ? ನಾ 8 ಗಂಟೆ ಬರ್ತೇನೆ, ಎಲ್ಲ ಕ್ಲೀನ್. 8 ಗಂಟೆಗೆ ಬಂದು 9:15, 9:45 ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಅಲ್ವಾ? ಹೌದು, ಎಲ್ಲ ತೊಳೆದು ಇದೆಲ್ಲ ತೊಳೆದು ಹೌದೌದೌದು ಮಾಡಿ ಆದ್ಮೇಲೆ ನಾನೆಲ್ಲ ಸ್ಟಾರ್ಟ್ ಮಾಡುದು. ಕರೆಕ್ಟ್ ಅರ್ಥ ಆಯ್ತು. ಅಂದ್ರೆ ಸಂಜೆ ತನಕ ಇರ್ತೀರಾ? ಈಗ ಮಧ್ಯಾಹ್ನ ಬಾಗ್ಲಾಗ್ತೀರಾ? ಇಲ್ಲ, ಊಟಕ್ಕೆಲ್ಲ ಹೋಗುದಿಲ್ಲ, ಟಿಫಿನ್ ತರ್ತೀರಾ? ಇಲ್ಲೇ ಮಾಡ್ತೀರಾ? ಅಂದ್ರೆ ಸಂಜೆ ತನಕ ಒಂದು 7 ಗಂಟೆ, 6:30, 7 ಗಂಟೆ ತನಕ ಇರ್ತೀರಾ? ಮತ್ತೆ ಪ್ಯಾಕ್ ಎಲ್ಲ ಮಾಡ್ಬೇಕಲ್ಲ, ಹೋಗ್ಬೇಕಲ್ಲ, ಯಾರು ಕತ್ಕೊಂಡು ಹೋದ್ರೆ. ಕರೆಕ್ಟ್. ಅದಕ್ಕೋಸ್ಕರ. ಹೌದೌದು. ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಲೈಟ್ ಅಲ್ಲಿ ಅಷ್ಟೇ. ಮಸಾಲ ಭರಿತ ಕಬ್ಬಿನ ಹಾಲು ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಸ್ವಲ್ಪ ಮೀಡಿಯಂ ಅಲ್ಲಿ ಆಗಿದೆ. ಕೆಲವರು ಸ್ಟ್ರಾಂಗ್ ಕೇಳ್ತಾರೆ, ಅಂದ್ರೆ ಕೆಮ್ಮ, ಕಫ, ಗ್ಯಾಸ್ಟ್ರಿಕ್ ಎಲ್ಲ.
ಈ ಸ್ಪ್ರೈಟು ಮಿರಿಂಡಾ ಮಾಜಾ ಇವುಗಳನ್ನ ಕುಡಿಯೋದಕ್ಕೆ ಆರೋಗ್ಯ ಹಾಳು ಮಾಡೋದಕ್ಕಿಂತ ಅಷ್ಟು ಆರೋಗ್ಯ ಹಾಳೆ ಇದನ್ನ ಕುಡಿದ್ರೆ ದೇಹಕ್ಕೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಮನೆ ಸ್ವಂತ ತಯಾರಿ ಮಾಡೋದು ಅಲ್ವಾ? ಎಲ್ಲದು ಸರ್. ನೋಡಿ ಅದು. ಎಂತ ಇದು? ಒಳ್ಳೆದು ಒಳ್ಳೆ ಖಾರ ಖಾರ ಆಗಿ ಕಬ್ಬೆಲ್ಲಿದ್ದು? ರಿಪ್ಪನ್ಪೇಟೆ ರಿಬ್ಬನ್ಪೇಟೆ ಅದಲ್ಲ? ರಿಬ್ಬನ್ಪೇಟೆಯಿಂದ ಸಾಗರ ರಿಪ್ಪನ್ಪೇಟೆ ಸಾಗರ ಅವರು ಇಲ್ಲಿ ಸಪ್ಲೈ ಮಾಡ್ತಾರೆ. ವಾರಕ್ಕೆ 2 ಸಲ ಬರ್ತಾರೆ. ರಿಪ್ಪನ್ಪೇಟೆ ಅಲ್ಲ, ಸಾಗರದಿಂದ. ಸಾಗರ ಅಲ್ಲಿಂದ ವಾರಕ್ಕೆ 2 ಸಲ ಸಪ್ಲೈ. 2 ಸಲ ಸಪ್ಲೈ ಬರ್ತಾರೆ. ಕೆಲವು ಸರ್ತಿ ರಾತ್ರಿ 3 ಗಂಟೆ ಬರ್ತಾರೆ, ಬೆಳಿಗ್ಗೆ ಹೋಗುವಾಗ. ಕೆಲವು ಸರ್ತಿ ಹಗಲಿ ಬರ್ತಾರೆ, 4 ಗಂಟೆ 5 ಗಂಟೆ ಬರ್ತಾರೆ. ಕೆಲವು ಸರ್ತಿ ಬೆಳಿಗ್ಗೆ 8 ಗಂಟೆ ಬರ್ತಾರೆ. ಹೇಳಲಿಕ್ಕೆ ಆಗುದಿಲ್ಲ ಟೈಮಿಂಗ್. ಇದು ತಂಪು, ನಾವು ಕೊಡುವಂತ ವಸ್ತು ಉಂಟಲ್ಲ ತಂಪು. ಈ ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಲಿವರಿಗೆಲ್ಲ ಪ್ರಾಬ್ಲಮ್, ಅದು ಪ್ರಾಬ್ಲಮ್. ಸ್ನೇಹಿತರೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ಇಲ್ಲೊಮ್ಮೆ ಪೇತ್ರಿ ಹಾಸ್ಪಿಟ್ಲಿಗೆ ಹೋಗುವ ರೋಡ್ ಸೈಡ್ ಅಲ್ಲೇ ಈ ಕಬ್ಬಿನ ಅಂಗಡಿ ಇದೆ. ಬನ್ನಿ ಕುಡೀರಿ, ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ತರತರಹದ ಕಬ್ಬಿನ ಹಾಲುಗಳು ಇಲ್ಲಿ ಸಿಗ್ತವೆ.